ಒಟ್ಟು ಕುಟುಂಬ ಅಂತ ಇರೋದೇ ಕಡಿಮೆ. ಈಗ ಗಂಡ ಹೆಂಡತಿ ಮಗು ಇದ್ರೂ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಥರ ಆಗಿದೆ. ಯಾಕಂದರೆ ಮಗು ಎಲ್ಲೋ ಹಾಸ್ಟೆಲಲ್ಲಿ ಓದ್ತಿರುತ್ತೆ, ತಂದೆ ಎಲ್ಲೋ ಅಬ್ರಾಡಲ್ಲೋ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಅಮ್ಮ ಒಂದು ಕಡೆ ಇರ್ತಾರೆ. ಸೊ ಇವರೆಲ್ಲ ಒಟ್ಟಿಗೆ ಇದ್ರೇ ಒಟ್ಟು ಕುಟುಂಬ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ಮುಂಚೆ ಥರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಇರೋಂಥ ಒಂದು ಕುಟುಂಬಗಳು ನೋಡೋದು ತುಂಬಾ ಕಡಿಮೆ. ಅದು ಯಾಕೆ ಅಂತಂದರೆ ಮೇ ಬಿ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ ನಮ್ಮ ಮೇಲೆ. ಲೈಕ್ ಕರಿಯರ್ ಓರಿಯೆಂಟೆಡ್ ಆಗ್ತಾಯಿದ್ದೀವಿ. ಆಮೇಲೆ ಏನೋ ಒಂಥರ ನಮ್ಮ ಪ್ರೆಷರ್ ನಮ್ಮ ಮೇಲೆ ಬಿಲ್ಡ್ ಆಗ್ತಾ ನಾವು ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ನೇ ಕಳ್ಕೊತಾ ಇದ್ದೀವಿ. ಇವಾಗ ನೋಡಿ, ಎಜುಕೇಷನ್ ಸಿಸ್ಟಮ್ ನಾವಿದ್ದಾಗ ಹಂಗಿಲ್ಲ. ಈಗ ಇಟ್ಸ್ ಟೂ ಮಚ್ ಆಫ್ ಕಾಂಪಿಟೇಷನ್ಸ್. ಈಗ ಮಕ್ಕಳೇನಾಗ್ತಾರೆ, ಅದರಲ್ಲೇ ಇಂಡಲ್ಜ್ ಆಗಿಬಿಟ್ಟಿದ್ದಾರೆ. ಓದಬೇಕು, ಟ್ಯೂಷನ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಬೇರೆ ಏನೇನೋ ಆ್ಯಕ್ಟಿವಿಟಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸೊ ವೆರಿ ಕಾಂಪಿಟೇಟಿವ್ ಆಗಿಬಿಟ್ಟಿದೆ ಜಗತ್ತು. ಸೊ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡೋಷ್ಟೇ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಅಲ್ಲಿಂದನೇ ನಮ್ಮದು ಆ ಬಾಂಡೇಜ್ ಕಟ್ಟಾಗ್ತಾ ಹೋಗುತ್ತೆ. ಅಂದರೆ ಇವಾಗ ನಾನು ಅಬ್ರಾಡ್ಗೆ ಹೋಗಿ ಹೋದ್ರೇ ನನ್ನ ಲೈಫಲ್ಲಿ ಸೆಟ್ಲ್ ಆಗೋದು ಅನ್ನೋ ಥರ ಥಾಟ್ ಬಂದುಬಿಟ್ಟಿದೆ ಎಲ್ಲರೂ ಫಸ್ಟ್ ದೇ ಏಮ್ ಟು ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಇರ್ಬೋದು, ಕೆಲಸಕ್ಕಿರ್ಬೋದು. ಸೊ ಈ ಥರ ಎಲ್ಲಾದ್ರ ಹಿಂದೆ ಓಡ್ತಾ ನಾವು ನಮ್ಮ ಒಂದು ಬೇರು ತಂದೆ ತಾಯಿ ಪ್ರೀತಿ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದು ಒಂದು ಆ ಒಂದು ಏನಂತ ಸ್ಟ್ರಿಕ್ಟಾಗಿ ಬೆಳೆಸೋ ರೀತಿ ಅದೆಲ್ಲನೂ ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂನೇ ಕಳ್ಕೊತಾ ಇದ್ದೀವಿ. ನಾವು ಜಗತ್ತಿನ ಜೊತೆ ಓಡ್ತಾ ಲೈಕ್ ನಮ್ಮವ್ರನ್ನೆಲ್ಲ ಬಿಟ್ಟು ಓಡ್ತಾ ಇದ್ದೀವಿ ಅಷ್ಟೇ.